ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಪೂರ್ಣ ನೋಡಿ. ನಾನು ಒಂದು ಗದಗ ಜಿಲ್ಲೆಗೆ ಒಂದು ಕೆಲಸಕ್ಕಾಗಿ ಹೋಗಿರುತ್ತೇನೆ. ಆ ಗದಗ ಜಿಲ್ಲೆಯಲ್ಲಿ ಒಂದು ಬಹಳ ವಿಭಿನ್ನವಾದಂತಹ ಸೇವಾ ಕಾರ್ಯಕ್ರಮವನ್ನು ಕೈಗೊಂಡಿರುವುದು ನಾನು ನೋಡುತ್ತೇನೆ. ಆ ಸೇವಾ ಕಾರ್ಯಕ್ರಮವನ್ನು ನಾನು ನನ್ನ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಮಾಡೋಣ ಅಂದುಕೊಂಡಿರುತ್ತೇನೆ. ಹಾಗಾಗಿ ಸ್ನೇಹಿತರೆ, ಈಗಾಗಲೇ ಸುಮಾರು ಸಾಮಾಜಿಕ ಸೇವೆಗಳನ್ನು ಮಾಡಿರುತ್ತೇನೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಮೂಲಕ. ಈ ಒಂದು ಸೇವಾ ಕಾರ್ಯಕ್ರಮಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಸ್ನೇಹಿತರೆ. ನಾನು ಕೇಳಿಕೊಳ್ಳುವುದು ಯಾಕೆ ಅಂದರೆ ಸ್ನೇಹಿತರೆ, ಹುಟ್ಟು ಉಚಿತ ಸಾವು ಖಚಿತ. ಗೊತ್ತಿದ್ದರೂ ಸಹ ನಾವು ಅನೇಕ ದುರುಚಟಗಳಿಂದ ಎಷ್ಟೋ ದುಡ್ಡುಗಳನ್ನು ಕಳೆದುಕೊಳ್ಳುತ್ತೇವೆ. ಇವತ್ತಿನ ದಿನಗಳಲ್ಲಿ ಮಠ, ಮಸೀದು, ಚರ್ಚ್ಗಳು, ಅನೇಕ ಸ್ವಾಮೀಜಿಗಳು ನಡೆಸ್ತಕ್ಕಂಥ ಮಠಗಳು ಒಬ್ಬರಿಂದೊಬ್ಬರು ಸಹಾಯ ಮಾಡಿದ ನಂತರ ಅವುಗಳು ನಡೀತವೆ ಸ್ನೇಹಿತರೆ. ಅಲ್ಲಿ ಅನೇಕ ಅನ್ನ ದಾಸೋಹ ಕಾರ್ಯಕ್ರಮಗಳು, ಅನೇಕ ಸೇವಾ ಕಾರ್ಯಕ್ರಮಗಳು ಕೈಗೊಂಡು ಬಹಳಷ್ಟು ಜನಗಳು ಒಬ್ಬರಿಂದೊಬ್ಬರು ಈ ರೀತಿ ದಾನ ಧರ್ಮಗಳನ್ನು ತೆಗೆದುಕೊಂಡೇ ಅನೇಕ ಸಾಮಾಜಿಕ ಸೇವೆಗಳು ಮಾಡುತ್ತಾರೆ ವಿನಃ ಇಲ್ಲಿ ಕೆಲವರು ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಾರೆ. ಯಾಕೆ ಈ ರೀತಿ ನೀನು ಅಲ್ಲಿ ಸೇವಾ ಕಾರ್ಯಕ್ರಮ ಮಾಡುವುದಕ್ಕೆ ನೀನು ಈ ರೀತಿ ಕೇಳಿಕೊಂಡು ಮಾಡುವುದ ಒಳ್ಳೆಯದಲ್ಲ? ನಿನ್ನ ಜೋಬಿನಲ್ಲಿರ್ತಕ್ಕಂಥವನ್ನು ತಗೊಂಡು ನೀನು ಸ್ವಯಂ ಪ್ರೇರಿತವಾಗಿ ಮಾಡಬಹುದಲ್ಲ ಅನ್ನೋ ರೀತಿಯಲ್ಲಿ ನನಗೆ ಮೂರ್ಖರ ಪ್ರಶ್ನೆ ಮಾಡುತ್ತಿರುತ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಅನೇಕ ಇವತ್ತಿನ ದಿನಗಳಲ್ಲಿ ಒಬ್ಬರಿಂದೊಬ್ಬರು ಸಹಾಯ ಪಡೆದುಕೊಂಡೇ ಜೀವನಗಳನ್ನ ಸಾಗಿಸ್ತಾ ಇದ್ದಾರೆ. ಅದು ಯಾಕಂತ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಸ್ನೇಹಿತರೆ, ಅನೇಕ ಇವತ್ತು ಚರ್ಚಿನಲ್ಲಿರುವ ಒಳ್ಳೆ ಫಾದರ್ಗಳು ಅವರದೇ ವಿಭಿನ್ನವಾದ ರೀತಿಯಲ್ಲಿ ಕೇಳಿಕೊಂಡು ಸೇವಾ ಕಾರ್ಯಕ್ರಮಗಳು ಮಾಡುತ್ತಾರೆ. ಮಸೀದಿನಲ್ಲಿರ್ತಕ್ಕಂಥ ಮೌಲಾನೆಗಳು ಅವರದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಸಹಾಯವನ್ನು ಕೇಳಿಕೊಂಡು ಸೇವಾ ಕಾರ್ಯಕ್ರಮಗಳು ಮಾಡುತ್ತಿರುತ್ತಾರೆ. ಅದೇ ರೀತಿ ಮಸೀದಿಗಳು, ಚರ್ಚ್ಗಳು, ಹಾಗೆ ಸ್ವಾಮೀಜಿಗಳು ಅನೇಕ ಮಠಗಳು ನಡೆಸುತ್ತೇವೆ ಎಂದು ಅನೇಕರಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ಮಾಡಿಕೊಂಡು ಅನೇಕ ಭಕ್ತಾದಿಗಳಲ್ಲಿ ಅವರು ಸಹಾಯ ಸಹಕಾರವನ್ನು ಕೇಳಿಕೊಂಡು ಮಾಡುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ. ಹಾಗಾಗಿ ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ಅನೇಕ ಸಾಮಾಜಿಕ ಸೇವೆಗಳನ್ನ ನಾನು ಅಂತರಾಳದಿಂದ ನನ್ನ ಭಾವನೆಗಳನ್ನು ಅನೇಕ ಮಹನೀಯರ ಒಂದು ತತ್ವ ಸಿದ್ಧಾಂತವನ್ನು ಎದೆಗಳೇ ಅಳವಡಿಸಿಕೊಂಡು ಈ ಒಂದು ಸಣ್ಣ ಪುಟ್ಟ ಸಾಮಾಜಿಕ ಸೇವೆ ಮಾಡುತ್ತಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.